ಚುಕ್ 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 ಚುಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್, ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮತ್ತೆ ನಮ್ಮ ಅಮ್ಮ ಔಟ್ ಸೈಡ್ ಹೊಂಟಿದೀವಿ ಗೈಸ್. ಸೊ ನಮ್ಮ ಅಮ್ಮ ಕೂಡ ರೆಡಿ ಆಯ್ತಾ ಇದಾರೆ. ನಾನು ಇವಾಗ ಸ್ಪ್ರೈಟ್ ಕುಡ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀವಿ, ಏನ್ ಹೋಗ್ತಾ ಇದೀನಿ ಅಂತ ಅನ್ಬಿಟ್ಟು ನಾನು ಅಲ್ಲೋದ್ಮೇಲೆ ನಿಮಗೆ ಹೇಳ್ತೀನಿ. ನಮ್ಮ ಅಮ್ಮ ಬೆಳಗ್ಗೆ ಗಸ್ 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 ಅಂತ ಏನ್ ಪಾತ್ರೆ ತೊಳಿದಲ್ಲ ಗೈಸ್, ರೆಡಿಯಾಗಿ ಅವ್ರು ನಿಂತವ್ರೆ. ಗೈಸ್ ಇವಾಗ ನಾವು ಹೊಟ್ಟಿದೀವಿ, ಬೇಗ ಹೋಗ್ಬೇಕು ಗೈಸ್, ಆಚಾರಿ ಹೋಗ್ಬಿಡ್ತಾರಂತೆ. ಇವಾಗ ನಾವು ಬ್ಯಾಂಕಿಗೆ ಬಂದಿದೀವಿ. ಸೊ ಆಚಾರ್ಯ ಅವ್ರಿಗೆ ವೇಟ್ ಮಾಡ್ತಾ ಇದೀವಿ ಗೈಸ್. ಅವ್ರು ಇನ್ನೂ ಬಂದಿಲ್ಲ, ಬರ್ತಾ ಇದಾರೆ, ಬರ್ಬೇಕು ಗೈಸ್. ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾನು ನನ್ನ ನೆನ್ನೆ ಬ್ಲಾಗ್ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡ್ತಾ ಹೋಗ್ತೀನಿ. ரிலேஷன்ஷிப் எல்லாம் காலம் இருக்கு பண்ணல. ஆனாவே ஹஸ்பண்ட் போட்டேன் இல்ல, ஆக்சுவலி அவங்க ஹஸ்பண்ட் பேரும் ಈ ತರ ಮಾಡ್ತಾರೆ. ನನಗೆ ಈ ತರ ಮಾಡ್ತಾರೆ 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 ಟೊಪ್ಪಿ ಹಾಕ್ತಾರಲ್ಲ, ಆಗ್ತಾರೆ ಕರ್ಕೊಂಡು ಹೋಗ್ತಿದ್ದ. ಆಯ್ತು, ಕರ್ಕೊಂಡು ಹೋಗ್ಬೋದು, ಕರ್ಕೊಂಡು ಹೋಗ್ತೀನಿ. ಇದು ಕೋಟ್ ಹಾಕ್ತಾರೆ, ಪಕ್ಕ ಆಗ್ತಾರೆ, 100% ಆಗ್ತಾರೆ. ಓಕೆ ಗೈಸ್, ಇವಾಗ ನಾವು ಅಲ್ಲಿಂದ ಬಂದು ಗೈಸ್ ನಾವಿವತ್ತು ಹೋಗಿ ಮತ್ತೆ ಕೆಲಸ ಎಲ್ಲ ಮಾಡ್ಕೊ ಬಂದಿದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಇವಾಗ ನಾವು ಗೈಸ್ ನಮ್ಮ ರಿಲೇಟಿವ್ ಅವ್ರದ್ದು ಊರ ಹಬ್ಬ ಇದೆ. ಸೊ ಅಲ್ಲಿಗೆ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ಗೈಸ್ ಹೋಗುವ, ಮತ್ತೆ ಹೋಗಿ ನನ್ನ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ನಿಮ್ಗೆ ಸಿಗ್ತೀನಿ. ಸೊ ನಮ್ಮ ಅಮ್ಮ ಬಂದು ಮಗುಗೆ ಸ್ನಾನ ಮಾಡಿಸಿದಾರೆ ಗೈಸ್. ಸೊ ಗೈಸ್ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬನ್ನಿ ಗೈಸ್ ಹೋಗಿ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಗಾಯ್ಸ್. ಒಂದು ದೃಢ ನಿರ್ಧಾರ ತಗೊಂಡು ಇವಾಗ ಹೊರಟಿದೀವಿ ನಾವು. ನೀನ್ ಶಾಕ್ ಆಗೋದಲ್ಲ, ನಾವು ಶಾಕ್ ಆಗ್ಬೇಕು. ಅಕ್ಕ ಇವಾಗ ಏನ್ ಅಂದಿದ್ದವ್ವ, ಕಾಫಿ ನಾನ್ ಬಂದ್ ಕುಡಿತೀನಿ ಇವಾಗ ಬೇಡ ಅಂತ ಅದ್ರಲ್ಲ, ಅದಕ್ಕೆ ನನಗ್ ಶಾಕ್ ಆಗಿ. ನೀನ್ ಶಾಕ್ ಆಗೋದಲ್ಲ, ನಾವು ಶಾಕ್ ಆಗ್ಬೇಕಿನ್ನ. ಅಪರೂಪಕ್ಕೆ ಒಂದ್ ದಿವಸ ಏನ್ ಮಾಡೋರೆ ಗೈಸ್, ಏನು ಗಾಡಿ ಮೇಲೆ ಕುತ್ಕೊಂಡು ಟೀ ಕುಡ್ಕೊಂಡ್ ಬಂದಿರೋದ. ಊರ್ಗ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಕೈ ಮುಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗ್ಬೇಕಾಯ್ತು. ಆಟೋ ಬೇರೆ ಬಂದ್ಬಿಡ್ತು ಅರ್ಜೆಂಟ್ ಆಗಿ. ಇವ್ರಿದ್ದವರು ಕಾಫಿ ನೋಟಕ್ಕೆ ಎಲ್ಲ ಉಳ್ಕೊಂಡ್ಬಿಟ್ಟವ್ರೆ, 2 ಲೋಟನು ಎತ್ಕೊಂಡ್ಬಿಟ್ಟವ್ರೆ, 1 ಲೋಟ ಕಾಫಿನ ಉಳ್ಕೊಂಡ್ಬಿಟ್ಟು ಹಿಂದೆಗಡೆ ಇಟ್ಬಿಟ್ಟವ್ರೆ. ಏನಪ್ಪ ಇವ್ರು ಹಿಂಗೆ ಅಂತೀವಿ ತಗೊಳೆ. ಅಮ್ಮ ಏನ್ ಬಿಟ್ರು ಏನ್ ಮಾಡ್ರು ಕಾಫಿ ಮಾತ್ರ ಕುಡಿಯೋದ್ ಬಿಡಲ್ಲ, ಕಾಫಿ ಮಾತ್ರ ಮರೆಯಲ್ಲ. ಎಷ್ಟು ಶಾಕ್ ಅದೇ ಗೊತ್ತಾಯಿಲ್ಲ, ಯಾರಾದ್ರೂ ಹಿಂಗ್ ಎತ್ಕೊಂಡ್ ಬರ್ತಾರ. ನನ್ಗೆ ಅದಕ್ಕೆ ಇವಾಗ ಶಾಕ್ ಆಗಿದ್ದು, ದಿವ್ಯಮ್ಮ ಕಾಫಿ ಬಂದ್ಮೇಲೆ ಕುಡಿತೀನಿ ಅಂತ ಅಂದ್ರು. ಅದಕ್ಕೆ ಏನ್ ದೃಢ ನಿರ್ಧಾರ ತಗೊಂಡು ಹೊರಟಿದಾರಲ್ಲ. ಅಲ್ಲಿ 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 ಗಾಯ್ಸ್, ಅವ್ರ ನಂಬರ್ ಇಲ್ವಂತೆ. ನಮ್ಮ ಅಮ್ಮನ್ ಫೋನ್ ಫ್ಲಾಶ್ ಆಗೋಯ್ತದ, ಹೆಂಗ್ ಕರ್ಕೊಂಡ್ ಹೋಯ್ತಾರ ನೋಡೋಣ. ಕರ್ಕೊಂಡ್ ಹೋಗ್ಲಿಲ್ಲ ಅಂದ ಕರೆಕ್ಟ್ ಆಗಿ ಸುತ್ತಾಡ್ಸ್ಕೊಂಡ್ ಆಡ್ತಾ ಇದ್ರೆ ₹100 ಪೆಟ್ರೋಲ್ ಜಾಸ್ತಿ ಹಾಕ್ಸ್ಬೇಕಾಗುತ್ತೆ. ಲೊಕೇಶನ್ ನಾನು ಹೇಳ್ದೆ ಕಳಿಸ್ಕೊಳ್ಳಿ ಅಂತ, ಇವಾಗ ಅಲ್ಲೋಗಿ ಕೇಳ್ತವ್ರ ನಾವಮ್ಮ. ನಾನು ಹೇಳ್ದೆ ಗೈಸ್ ಕೇಳಿ ಅಂತ. ನೋಡ್ರಿ ಇವಾಗ ಇನ್ನೂ ಒಂದ್ ಕಡೆ ಕೇಳ್ತಾ ಇದೀನಿ. ಇವಾಗ ಕೇಳ್ಬೇಕು ಅನ್ನಿಸ್ತೈತಾ ನಿನ್ಗೆ? ಅಲ್ಲ ಇವಾಗ ಕೇಳ್ಬೇಕು ಅನ್ನಿಸ್ತೈತಾ? ಕೇಳ್ತಾ ಇದೀವಿ. ಏನ್ ಕೆಲ್ಸ ಮಾಡ್ತಾರ ನೋಡಿ ಗೈಸ್.
ನಾವು 1 hour ಇಂದ ಹುಡುಕ್ತಾ ಇದೀವಿ ಇಲ್ಲಿ. ಇದೇನ್ ಹೆಸರು? ಟೈಮ್ ಎಷ್ಟು ಇವಾಗ? 8:15. ಅವ್ರೇನಪ್ಪ ಈ ಟೈಮಿಗೆ ಬಂದವ್ರೆ? ಏನ್ ಹೆಸರು ನೋಡ, ಇದು ಏನ್ ಹೆಸರು ಹೇಳ? ಅಮ್ಮ ಗೈಸ್ ಕೇಳ್ಕೊಂಡು ನಾವು ಹೋಯ್ತಾ ಇದೀವಿ. ಏನ್ ಡೈಲಾಗ್ ಹೊಡಿತವ್ರು ಕೇಳಿ ಹೋಯ್ತು. ಬೆಳಕಿನಲ್ಲ ಕತ್ತೆ, ಅದಕ್ಕೆ ಗೊತ್ತಾಯ್ತಲ್ಲ. ಬರೀ ಡೌಗಳು ಗೈಸ್. ಕೇಳ್ಕೊಂಡು ಇವಾಗ ಹೋಯ್ತಾ ಇದೀವಿ ನೋಡಿ. ಆನ್ ದ ವೇಲ್ ಇದೀವಿ. ಇನ್ನೊಂದ್ ಸ್ವಲ್ಪ ಹೊತ್ತು. ನಾವು ಸುಮಾರು ಗೈಸ್ 1 hour ರೋಡ್ ಅಲ್ಲೇ ಕಳೆದ್ಬಿಡ್ತೀವಿ ಗೈಸ್. ನಾವು ನನ್ಗೇನು ಅಂತ ಅಂದ್ರೆ 1 hour ಹುಡುಕ್ತಾ ಇದೀವಲ್ಲ, ನನಗೆ ಅದೇ ಅಪ್ಪ ದೇವ್ರೆ ಅಂತ ಅನ್ಸಿತ್ತು. ಯಾಕಂದ್ರೆ ಅದೇ 1 hour ಆರಾಮಾಗಿ ಅಲ್ಲೇ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗ್ ಅನ್ಸೋದು. ಏನಂತಾರೆ, ನನಗ್ ಲೊಕೇಶನ್ ಗೊತ್ತು ಅಂತ ಅಲ್ಲಿ ಮನೇಲಿ ಹೇಳೋದು. ನನಗೆ ಕನ್ಫ್ಯೂಸ್ ಆಯ್ತು. ವಯಸ್ಸಾಯ್ತು ಗೈಸ್, ವಯಸ್ಸಾಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಗೈಸ್. ಇನ್ನೊಂದು 3 kilometers ಇದೆ ಅಂತೆ. ತೊರೆಪಾಳಿಯಾಗಿ ಹೋಗ್ತಾ ಇದೀವಿ ನಾವು. ದೊಡ್ಡ ಗಾಡಿ. ಗೈಸ್ ರೋಡ್ ಮಾತ್ರ ಒಂಚೂರು ಚೆನ್ನಾಗಿಲ್ಲ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇವ್ರಿಗೊಂದ್ ಸ್ವಲ್ಪ ಮಾತುಕತೆ ಇದೆ. ಗೊತ್ತಿರ್ಲಿಲ್ಲ, ಇವಾಗ ಸಿದ್ಗಾಗಿ ರೂಟ್. ಸರಿ ಗೈಸ್, ಸಿಗ್ತೀನಿ ಆಮೇಲೆ. ವಿಚಾರಿಸ್ಕೊಳ ಇವ್ರನ್ನ. ಯಾಕಂದ್ರೆ ದೊಡ್ಡ ಗಾಡಿ ಎಲ್ಲ ಬರ್ತಾ ಇದೆ. ಯಪ್ಪ ಏನ್ರೋ ಇದು ತೊರೆಪಾಳ್ಯದ ರೋಡು. ಒಂಚೂರು ಚೆನ್ನಾಗಿಲ್ವಲ್ರೋ. ಏ ಗೈಸ್ ಸೀರಿಯಸ್ ಗೈಸ್, ಒಂಚೂರು ರೋಡ್ ಚೆನ್ನಾಗಿಲ್ಲ. ಎಷ್ಟೆಷ್ಟು ಅಪ್ಪ ಗುಂಡಿ ಇದೆ ಗೊತ್ತಾ? ತಪ್ಪದ್ ಗುಂಡಿ ಇದಪ್ಪ. ತೊರೆಪಾಳ್ಯದವ್ರು ಯಾರಾದ್ರೂ ನೋಡ್ತಾ ಇದ್ರೆ ಏನ್ರಿ ಹಿಂಗದೆ ನಿಮ್ ಊರಿನ ರೋಡು ನೋಡ್ರಿ ಗೈಸ್. ಈಗ ಬಂದ್ರಳ್ಳ. ಯಪ್ಪ ಸಖತ್ ಹಳ್ಳ ಐತೆ ಗುರು. ತೊರೆಪಾಳ್ಯದವ್ರು ಯಾರು ನೋಡ್ತಾ ಇದ್ರೆ ಯಾಕ್ರಿ ಅಲ್ಲಿ ಇಲ್ಲೊಂದ್ ಹಳ್ಳ ಸಖತ್ ಹಳ್ಳಗಳಿದಾವೆ. ರೋಡ್ ಗೈಸ್ ಇಲ್ಲಿ ಹಿಂದಿಯವ್ರು ಜಾಸ್ತಿ ಆಗ್ಬಿಟ್ಟಿದಾರೆ ಗೈಸ್. ನಾವ್ ಏನಂತ ಕೇಳಕ್ ಆಗುತ್ತೆ ಲೊಕೇಶನ್? ಅಮ್ಮ ಹಿಂದಿಯವ್ರ ಹತ್ರ ಹೆಂಗಮ್ಮ ಲೊಕೇಶನ್ ಕೇಳ್ತೀಯ ನೀನು? ಓ ಭಯ್ಯ, ಯಾವ್ದದು ಊರು? ತೊರೆಪಾಳ್ಯ ಹಾಕಿದ್ದಾರೆ. ಎಲ್ಲಿ ಗೈಸ್? ಬೆಳಗ್ಗೆ ಎಲ್ಲ ಕಾಲೇಜು ಅದು ಇದು. ಮೇನ್ ನಮಗೆ ಬ್ಯಾಂಕ್ ಅಲ್ಲಿ ಜಾಸ್ತಿ ಟೈಮ್ ಹಿಡಿದ್ಬಿಡ್ತು. ಅದಕ್ಕೆ ಇವಾಗ ಯಾವ್ದೋ ಅಂಗಡಿ ಸಿಗ್ತೀರಿ ಕೇಳೋಣ. ಓ ಆಂಟಿ, ಗೈಸ್ ಒಳಗಡೆ ಬಂದ ಊರೊಳಗಡೆ ಕೇಳ್ಕೊಂಡು ಬರ್ತಾ ಇದೀವಿ ಇವಾಗ ಒಳಗಡೆ. ಗೊತ್ತಿತ್ತು ನನಗೆ, ಅದೇ ಅದಕ್ಕೆ ನಾನೇ ತೋರಿಸಿದ್ದೀನಿ. ಬಾರ ನೀವಲ್ಲಿ ಅಬ್ಬಾ, ಹಂಗಾರೆ ಹೇಳ್ಕೊಟ್ಟವ್ರಲ್ಲ. ಅಯ್ಯೋ ನೋಡಿ ಬಂದು ಗೈಸ್ ಈಗ ಒಳಗಡೆ ಹೋಗ್ಬೇಕು ಟಕ್ ಅಂತ. ಗೈಸ್ ಇವಾಗೆಲ್ಲ ಮಾತಾಡ್ಸ್ಕೊಂಡು ವಾಪಸ್ ಹೊರಟಿದೀನಿ. ಇವಾಗ ನಾವು ವಾಪಸ್ ಹೊರಟಿದೀವಿ ಎಲ್ಲ ಮಾತಾಡ್ಸ್ಕೊಂಡು ಹೊರಟಿದೀವಿ ಗೈಸ್. ಬನ್ನಿ ಮನೆಗೆ ಹೋಗಿ ಸಿಗ್ತೀವಿ ಮತ್ತೆ. ವಾವ್, I'm walking alone, the streets are empty. The only thing
ಗೈಸ್ ಬ್ಲಾಗ್ ನ ಎಂಡ್ ಮಾಡಿಲ್ಲ, ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಇವಾಗ. ಗೈಸ್ ಬೆಳಗ್ಗೆ ಹೋಗಿದ್ದು ಸ್ವಲ್ಪ ಲೇಟ್ ಆಗೋಯ್ತು ನಮ್ಗೆ, ಜಾಸ್ತಿ ಅಲ್ಲೇ ಲೇಟ್ ಆಗಿದ್ದು. ಏಂತಕ್ಕೆ ನಾವು ಲೋನ್ ತಗೊಂಡಿದ್ದು ಅಂತ ಅಂದ್ರೆ ನನ್ನ ಕಾಲೇಜ್ ಫೀಸ್ ಅಮೌಂಟ್ ಸ್ವಲ್ಪ ಕಮ್ಮಿ ಇತ್ತು ಗೈಸ್, ಅದಕ್ಕೋಸ್ಕರ. ಸ್ವಲ್ಪ ಅಲ್ಲ, ಆಂಜನೇಯನ್ ಬಾಲದಷ್ಟುದ್ದಾಯ್ತು. ಪುನಃ ಕೇಳಕ್ ಬಿದ್ರೆ ಪುನಃ ಎದ್ ನಿಲ್ತೀನಿ, ಪುನಃ ಬಿದ್ರೆ ಇನ್ನೊಂದ್ಸಲ ಎದ್ ನಿಲ್ತೀನಿ. ಗುರಿ ಮುಟ್ಟೋ ಗಂಟ ನಾನ್ ಸೋಲವನಲ್ಲ, ನಾನ್ ಸೋಲ್ ಒಪ್ಕೊಳ್ಳೋವನೇ ಅಲ್ಲ. ಬರಿತೀನಿ ನನ್ ಕತೆನ ನಾನೇ ಬರಿತೀನಿ. ನಿಮಗೇನಂತೂ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್ ಗೈಸ್. ಹೊಸೊಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ ಗೈಸ್, ಬಾಯ್ ಬಾಯ್. ಈ ತರ ಮಾಡ್ತಾರೆ ನನಗೆ, ಈ ತರ ಮಾಡ್ತಾರೆ ನೋಡೋದು ಮಾಡ್ತಾರೆ ಟೊಪ್ಪಿ ಹಾಕ್ತಾರಲ್ಲ, ಆಗ್ತಾರೆ. ಕರ್ಕೊಂಡು ಹೋಗ್ತಿದ್ದ. ಆಯ್ತು, ಕರ್ಕೊಂಡೋಯ್ತು, ಹೋಗ್ಬೋದು, ಕರ್ಕೊಂಡೋಯ್ತೀನಿ. ಇದು ಕೋಟ್ ಹಾಕ್ತಾರೆ, ಪಕ್ಕ ಆಗ್ತಾರೆ, 100% ಆಗ್ತಾರೆ.